ಹಲೋ ಎವ್ರಿವನ್, ವೆಲ್ಕಮ್ ಟು ವಾಣಿಸ್ ಕೈ ರುಚಿ. ಇವತ್ತು ನಾನು ನಿಮಗೆ ಬೇಸಿಗೆಗೆ ತುಂಬ ರುಚಿಯಾಗಿರೋ ತಂಪಾಗಿರೋ ಮಜ್ಜಿಗೆ ಸಾರು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ಒಂದು ಪ್ಯಾನ್ ಇಟ್ಕೋಬೇಕು. ಪ್ಯಾನಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ತೀನಿ. ಒಂದು 4-5 ಹಸಿಮೆಣ್ಸಿನ್ಕಾಯಿ, ಕರಿಬೇವು ಮತ್ತು ಜೀರಿಗೆ, ಒಂದು 4-5 ಪೀಸಷ್ಟು ಶುಂಠಿ, 2 ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಒಂದು 7-8 ನಾನು ಕಾಳುಮೆಣಸನ್ನ ಕೂಡ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಇದಿಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ 2 ಟೇಬಲ್ ಸ್ಪೂನಷ್ಟು ಕಡಲೆ ಹಾಕ್ತಿದ್ದೀನಿ. ಕಡಲೆ ಹಾಕಿದ್ಮೇಲೆ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಇದೆಲ್ಲ ಸ್ವಲ್ಪ ಕೂಲ್ ಆದಮೇಲೆ ಒಂದು ಮಿಕ್ಸಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದೆಲ್ಲ ಚೆನ್ನಾಗಿ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋದು. ಮಿಕ್ಸಿಗೆ ಹಾಕ್ಕೊಂಡ್ಮೇಲೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಉಪ್ಪು ಮತ್ತು ಅರಿಶಿಣ, ಒಂದು ಚಿಟಿಕೆಯಷ್ಟು ಸ್ವಲ್ಪ ಅರಿಶಿಣ ಆ್ಯಡ್ ಮಾಡಿಕೊಂಡು ತುಂಬ ನುಣ್ಣಗೆ ರುಬ್ಕೋಬೇಕು. ಈ ಥರ ತುಂಬ ಎಷ್ಟು ಸಣ್ಣ ರುಬ್ಕೊತೀವೋ ಅಷ್ಟು ರುಚಿಯಾಗಿ ಬರುತ್ತೆ ಸಾಂಬಾರು. ಇವಾಗ ಒಂದು ಬೌಲ್ಗೆ ನಾನು ಮೊಸರು ಹಾಕ್ಕೊಳ್ತಿದ್ದೀನಿ. ಮೊಸರು ಸ್ವಲ್ಪ ಗಟ್ಟಿ ಇರುತ್ತಲ್ವ, ಸೊ ಈ ಥರ ಕಡ್ಕೊಂಡು ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು. ತುಂಬ ಗಟ್ಟಿ ಇದ್ದರೆ ರುಚಿ ಆಗೋದಿಲ್ಲ. ಸೊ ಈ ಥರ ಕಡ್ಕೊಂಡ್ಬಿಟ್ಟು ನೀರು ಜಾಸ್ತಿ ಹಾಗಂತ ಹೇಳಿ ತುಂಬ ತೆಳ್ಳಗೂ ಮಾಡೋಕ್ಕೆ ಹೋಗಬೇಡಿ, ಮೀಡಿಯಮ್ ಆಗಿರಲಿ, ಅನ್ನಕ್ಕೆ ಹೊಂದ್ಕೊಳ್ಳೋ ಥರ. ನೋಡ್ತಾ ಇರ್ಬೋದು, ಇವಾಗ ಚೆನ್ನಾಗಾಗಿದೆ. ಇವಾಗ ರುಬ್ಕೊಂಡಿರೋ ಇದು ಪೇಸ್ಟ್ ಇದೆಯಲ್ವ, ಅದನ್ನು ಈ ಮೊಸರಿಗೆ ಆ್ಯಡ್ ಮಾಡಬೇಕು. ನಾನು ಅದೇ ಕಡಾಯಿಗೆ ಸ್ವಲ್ಪ ಒಗ್ಗರಣೆ ಹಾಕ್ತಿದ್ದೀನಿ. ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಮತ್ತು ಕರಿಬೇವನ್ನ ಹಾಕಿಬಿಟ್ಟು ಸ್ವಲ್ಪ ಬಾಡಿಸ್ಕೊಳ್ತೀನಿ. ಈ ಒಗ್ಗರಣೆ ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಮಾಡ್ಕೊಂಡಿರೋ ಮಜ್ಜಿಗೆ ಇದೆಯಲ್ಲ, ಅದಕ್ಕೆ ಆ್ಯಡ್ ಮಾಡ್ಕೋಬೇಕು. ಈ ಮಜ್ಜಿಗೆ ಸಾರಿಗೆ ಸ್ವಲ್ಪ ಬೇಗ ಆಗೋಗುತ್ತೆ. ಇದು ಒಗ್ಗರಣೆ ಕೂಲಾಗಿದೆ, ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ. ಬೇಗ ಯಾರೋ ಮನೇಲಿ ಗೆಸ್ಟ್ ಬಂದುಬಿಟ್ರೆ ದಿಢೀರ್ ಅಂತ ಆಗಿಬಿಡುತ್ತೆ. ಬೇಳೆ ನೆನೆಸ್ಬೇಕು ಅನ್ನೋಂಗಿಲ್ಲ, ಟೊಮೆಟೊ ಹೆಚ್ಚಬೇಕು ಅನ್ನೋಂಗಿಲ್ಲ, ಈರುಳ್ಳಿ ಹೆಚ್ಚಬೇಕು ಅನ್ನೋಂಗಿಲ್ಲ, ಬೇಗ ಆಗುತ್ತೆ. ಬಾಯಲ್ಲಿ ಅಷ್ಟೇ ರುಚಿಯಾಗಿರುತ್ತೆ. ನೋಡ್ತಾ ಇರ್ಬೋದು, ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಸಾಕು. ತುಂಬ ತಳ್ಳು ಮಾಡಿಕೊಂಡ್ರೆ ರುಚಿಯಾಗಿರೋದಿಲ್ಲ. ಇದು ಸ್ವಲ್ಪ ಬಿಸಿ ಅನ್ನಕ್ಕೆ ಚೆನ್ನಾಗಿರುತ್ತೆ. ಸ್ವಲ್ಪ ಬಿಸಿ ಅನ್ನ ಮತ್ತು ತಣ್ಣಗನ್ನಕ್ಕೂ ಮ್ಯಾಚ್ ಆಗುತ್ತೆ. 2 ಅನ್ನಕ್ಕೂ ಸ್ವಲ್ಪ ಕೊತ್ತಂಬರಿನ ಮೇಲೆ ಉದುರಿಸ್ಕೊಳ್ಳೋಣ ಟೇಸ್ಟಿಗೆ. ತುಂಬ ಚೆನ್ನಾಗಾಗಿತ್ತು ಫ್ರೆಂಡ್ಸ್. ಈ ಬೇಸಿಗೆಗೆ ಹೇಳಿ ಮಾಡಿಸಿರೋ ಸಾಂಬಾರು ಅಂತ ಹೇಳ್ಬೋದು. ಸಾಂಬಾರು ಅನ್ನೋಕ್ಕಿಂತ ಮಜ್ಜಿಗೆ ಹುಳಿ ಅಂತ ಹೇಳ್ತಾರೆ ನಮ್ಮ ಕಡೆ ಎಲ್ಲ, ಮಜ್ಜಿಗೆ ಹುಳಿ. ತುಂಬ ಚೆನ್ನಾಗಾಗಿತ್ತು. ಇವಾಗ ನಾವು ಈ ಮಜ್ಜಿಗೆ ಹುಳಿ ಹೀಗೆ ತಣ್ಣಗಿರಬೇಕು ಅಂತಂದರೆ ಈ ಥರ ಪಾಟ್ ಸಿಗುತ್ತಲ್ಲ, ಪಾಟ್ನ ಯೂಸ್ ಮಾಡಿಕೊಂಡು ಕೂಲಾಗಿರುತ್ತೆ ಮತ್ತು ರುಚಿ ಕೂಡ ಎಕ್ಸ್ಟ್ರಾ ಸಿಗುತ್ತೆ. ತುಂಬ ಚೆನ್ನಾಗಿ ಕೂಲಾಗಿ ಮತ್ತು ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿ ಕೂಡ ಕೊಡುತ್ತೆ. ಈ ಥರ ಪಾಟ್ನಲ್ಲಿ ಮಜ್ಜಿಗೆ ಹುಳಿ ಹಾಕಿಟ್ಕೊಂಡ್ರೆ ಸಂಜೆ ತನಕ ಯಾವುದು ಹುಳಿ ಬರೋದಿಲ್ಲ, ಯಾವುದು ಸ್ಮೆಲ್ಲೆಲ್ಲ ಇರೋದಿಲ್ಲ. ತುಂಬ ಟೇಸ್ಟಿ ಇರುತ್ತೆ. ನೀವು ಕೂಡ ಟ್ರೈ ಮಾಡಿ. ಇದು ಆಫ್ಲೈನಲ್ಲಿ ಸಿಗುತ್ತೆ, ಆನ್ಲೈನಲ್ಲೂ ಸಿಗುತ್ತೆ. ಬಿಸಿ ಅನ್ನಕ್ಕೆ ರುಚಿಯಾಗಿರೋ ಮಜ್ಜಿಗೆ ಹುಳಿ ರೆಡಿಯಾಗಿದೆ. ಥ್ಯಾಂಕ್ಸ್.